ಆತ್ಮೀಯ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ JB ಎಕ್ಸ್ಪರ್ಟ್ ಸ್ಟಡಿ ವರ್ಡ್ ವಿಜಯಪುರಕ್ಕೆ ಸ್ವಾಗತ ಸುಸ್ವಾಗತ ಮಕ್ಕಳೇ. ಮುರಾರ್ಜಿ ಚಾಣಕ್ಯ ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಮಾಣಿಕ್ಯ. ವಿವಿಧ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗಳ ಗೆಲುವಿಗಾಗಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಲು JB ಎಕ್ಸ್ಪರ್ಟ್ ಸ್ಟಡಿ ವರ್ಡ್ ಯೂಟ್ಯೂಬನ್ನು ಪ್ರಾರಂಭಿಸಿದ್ದೀವಿ. ತಾವೇನಾದರೂ ಹೊಸಬರಾಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಲೈಕ್ ಕೊಡಿ, ಕಮೆಂಟ್ಸ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ ಅಂತಕ್ಕಂಥ ಮಾತನ್ನು ಹೇಳ್ತಾ. ಯಾಕಂದ್ರೆ ಬಹಳ ಲಾಭದಾಯಕ, ಅತಿ ಹೆಚ್ಚು ಅಂಕಗಳನ್ನು ಗಳಿಸಲಿಕ್ಕೆ ಬಹಳಷ್ಟು ಲಾಭದಾಯಕವಾಗಿರ್ತಕ್ಕಂತಹ ಒಂದು ಕರ್ನಾಟಕದ ನಂಬರ್ 1 ಯೂಟ್ಯೂಬ್ ಚಾನಲ್ ಅಂದರೆ JB ಎಕ್ಸ್ಪರ್ಟ್ ಸ್ಟಡಿ ವರ್ಡ್ ಅಂತ ನಾವು ಹೇಳ್ಬೋದು ಮಕ್ಕಳೇ. ಓಕೆ, ಈಗಾಗಲೇ 32 ವಿಡಿಯೋಗಳನ್ನ ಬಿಟ್ಟಿದ್ದೀನಿ, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ, ಚೆನ್ನಾಗಿ ನೋಡಿಕೊಡ್ರಿ. ಅದ್ಭುತವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದೀನಿ. ನಿಮಗೆ ಹೆಚ್ಚು ಅಂಕಗಳನ್ನ ತಗೊಳ್ಳಿಕ್ಕೆ ಭಾಳಷ್ಟು ಅನುಕೂಲ ಆಗುತ್ತೆ. ಇನ್ನು ಪಾಠಗಳನ್ನ ಸರ್ ಈ ಎಕ್ಸಾಮ್ ಟೈಮ್ನಾಗ ಓದೋದು ಬೇಡ, ಬರೀ ಯೂಟ್ಯೂಬ್ ಕೇಳಿದ್ರೆ ಸಾಕು, ಭಾಳ ಆರಾಮಾಗಿರ್ತಕ್ಕಂಥ ಪ್ರಶ್ನೆಗಳು ಬರ್ತಾವೆ, ನೇರವಾಗಿರ್ತಕ್ಕಂಥ ಪ್ರಶ್ನೆಗೆ ನೇರವಾಗಿರ್ತಕ್ಕಂಥ ಉತ್ತರಗಳು ಬರ್ತಾವೆ. ಹೀಗಾಗಿ ಏನಪ್ಪ ಅಂತಂದ್ರೆ ಬಹಳ ವಿಶೇಷವಾಗಿರ್ತಕ್ಕಂತಹ ಪಾಠಗಳನ್ನ, ಯಾಕಂದ್ರೆ ನಾನು ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಅಂಶಗಳನ್ನ ತೊಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಒಟ್ಟಿಗೆ ಬಾಳುವ ಆನಂದ ಅಂತಕ್ಕಂಥದ್ದು ಗದ್ಯ ಭಾಗದಿಂದ ಕೇಳಬೇಕಾಗಿರ್ತಕ್ಕಂಥ ಪ್ರಮುಖ ಅಂಶಗಳನ್ನ ನಾನು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಪದ್ಯ ಭಾಗದಿಂದ ಪೂರಕ ಪಾಠದಿಂದ ತಗೋತೀನಿ. ಇವತ್ತು ಮಾತ್ರ ಗದ್ಯ ಭಾಗದಿಂದ ಕೇಳಬಹುದಾಗಿರ್ತಕ್ಕಂಥ ಪ್ರಮುಖ ಅಂಶಗಳನ್ನ ನಾನು ಇಲ್ಲಿ ಚರ್ಚೆ ಮಾಡತ್ತೀನಿ ಮಕ್ಕಳೇ. ದಯವಿಟ್ಟು ಮನಸ್ಸು ಕೊಟ್ಟು ಸರಿಯಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದ್ದೇ ಆಗಿದ್ರೆ ನಿಮಗೆ ಗ್ಯಾರಂಟಿ ಮಾರ್ಕ್ಸ್ ಬರ್ತಾವ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ನಾನು ವಿಡಿಯೋ ಸ್ಟಾರ್ಟ್ ಮಾಡೋಣ. ಒಟ್ಟಿಗೆ ಬಾಳುವ ಆನಂದ ಕನ್ನಡ ಪಾಠದ ಒಂದು ವಿಶೇಷವಾಗಿರ್ತಕ್ಕಂತಹ ಪಾಠ. ಗುಂಡನ ಕಲ್ಲು ಎಲ್ಲಿತ್ತು ಅಂತಂದ್ರೆ ಬೇವಿನ ಮರದ ಕೆಳಗೆ ಇತ್ತು ಅಂತ. ಬೇವಿನ ಮರವನ್ನು ಜನ ಏನೆಂದು ಕರಿತಿದ್ರು ಅಂದ್ರೆ ಅಮ್ಮನ ಮರ ಅಂತ ಕರಿತಿದ್ರು. ಅಮ್ಮನ ಮರ ಅಂತ ಕರಿತಿದ್ರು. ಕಲ್ಲನ್ನು ಏನೆಂದು ಕರಿತಿದ್ರು ಅಂದ್ರೆ ಅಮ್ಮನ ಕಲ್ಲು ಅಂತ ಕರಿತಿದ್ರು. ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ. ಕಲ್ಲು ಕೋಪದಿಂದ ಏನು ಮಾಡಿತ್ತು ಅಂತಂದ್ರೆ ಕಲ್ಲು ಕೋಪದಿಂದ ಉರುಳಿ ಬೇವಿನ ಮರದಿಂದ ದೂರ ಹೋಗಿ ನಿಂತು ಬಿಡ್ತು. ಪಾಠವನ್ನು ಕೇಳಿದ ನಿಮಗೆ ಗೊತ್ತಾಗ್ಬಿಡತ್ತೆ. ಮರ ಕಡಿಯುವವರು ಏನೆಂದು ಹೇಳಿ ಹೊರಟು ಹೋದರು ಅಂದ್ರೆ ಇದು ಅಮ್ಮನ ಮರ ಕಡಿಯುವುದು ಬೇಡ ಎಂದು ಹೇಳಿ ಹೊರಟು ಹೋದರು. ಕಲ್ಲು ಒಡೆಯುವರು ಏನಂದು ಹೇಳಿ ಹೊರಟು ಹೋದ್ರಂದ್ರೆ ಇದು ಅಮ್ಮನ ಕಲ್ಲು, ಒಡೆಯುವುದು ಬೇಡ ಇದನ್ನ ಅಂತೇಳಿ ಅವರು ಕೂಡ ಹಂಗೆ ಹೊರಟು ಹೋಗ್ಬಿಟ್ರು. ಇನ್ನು ರೈತ ಮರವನ್ನು ಕಡಿಸಿ ಕಟ್ಟಿಗೆಯಿಂದ ಏನು ಮಾಡಬೇಕು ಅಂತ ಹೇಳಿದ ಅಂತಂದ್ರೆ ನೇಗಿಲ ಚಕ್ರವನ್ನು ಮಾಡಲು ಹೇಳಿದ ಅಂತ. ಇವುಗಳನ್ನ ಸಂಪೂರ್ಣವಾಗಿ ಒಂದೇ ಒಂದು ಸಲ ನೋಡಿದರೆ ಸಾಕು, ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಒಂದೇ ಸಲ ನೋಡಿದರೆ ಸಾಕು, ಫಿಕ್ಸ್ ಮಾರ್ಕ್ಸ್. ಓಕೆ, ಸರಿ. ಹಾಗಾದರೆ ಮುಂದಿನ ಪಾಯಿಂಟ್ಸ್ಗಳನ್ನ ಸ್ವಲ್ಪ ನೋಡೋಣ. ಎಲ್ಲರೂ ಒಟ್ಟಾಗಿ ಬಾಳಿದರೆ ಎಲ್ಲರೂ ಸುಖವಾಗಿರಬಹುದು ಅಂತಕ್ಕಂಥದ್ದು ನಾವಿಲ್ಲಿ ತಿಳ್ಕೊಬಹುದು. ಒಗ್ಗಟ್ಟಿನಲ್ಲಿ ಏನದ ಅಂತಂದ್ರೆ ಬಲ ಇದೆ ಅಂತ. ಒಟ್ಟಾಗಿ ಬಾಳುವ ಆನಂದ ಪಾಠದ ಆಕರ ಕೃತಿ ಯಾವುದು ಅಂತಂದರೆ ಸಾಲು ಸಂಪಿಗೆ. ಇದನ್ನು ಒಂದ್ಸಲ ಎಕ್ಸಾಮ್ದಲ್ಲಿ ಕೇಳಿದಾನ. ಹೊಲ ಉಳುವ ಸಾಧನ ಯಾವುದು ಅಂತಂದ್ರೆ ನೇಗಿಲು ಅಂತ. ಇಷ್ಟು ನಾವೇನಪ್ಪ ಅಂತಂದ್ರೆ ನಾವು ಒಟ್ಟಿಗೆ ಬಾಳುವ ಆನಂದ ಅಂತಕ್ಕಂಥ ಪಾಠದ ಮೇಲೆ ರೆಡಿ ಆಗಬೇಕು. ಇನ್ನು ನದಿ ಅಳಲು ಅಂತಕ್ಕಂಥದ್ದು ವಿಶೇಷವಾದ ಪಾಠ. ಗೆಳೆತಿಯರು ಎಲ್ಲಿ ಸ್ನಾನ ಮಾಡಲು ಹೋದರು ಅಂತಂದ್ರೆ ನದಿಯಲ್ಲಿ ಸ್ನಾನ ಮಾಡಲು ಹೋದರು. ಇನ್ನು ಸ್ನಾನ ಮಾಡಿದವರನ್ನು ಆಸ್ಪತ್ರೆಗೆ ಸೇರಿಸಿದವರು ಯಾರು ಅಂತಂದ್ರೆ ದಾರಿ ಹೋಕರು. ಪಾಪ ಅವ್ರನ್ನೆಲ್ಲ ತಗೊಂಡೋಗಿ ಆಸ್ಪತ್ರೆಗೆ ಸೇರಿಸ್ತಾರೆ. ನದಿ ಮಧ್ಯದಿಂದ ಯಾರು ದುತ್ತನೆ ಪ್ರತ್ಯಕ್ಷರಾದಳು, ದುಃಖ ಅಲ್ಲದು ದುತ್ತನೆ ಪ್ರತ್ಯಕ್ಷರಾದರು ಅಂತ ಕೇಳಿದ್ರೆ ಜಲದೇವತೆ ಅಂತ. ದುತ್ತನೆ ಅಂತ ಅನ್ಬೇಕು, ಪ್ರತ್ಯಕ್ಷ ಒಮ್ಮೆ ಎಕ್ದಮ್ಲೆ ಪ್ರತ್ಯಕ್ಷರಾದವರು ಯಾರು ಅಂತಂದ್ರೆ ಜಲದೇವತೆ. ಮಕ್ಕಳು ಯಾರ ಸಹಕಾರದೊಂದಿಗೆ ನದಿ ಸ್ವಚ್ಛತೆ ಜವಾಬ್ದಾರಿ ವಹಿಸ್ಕೊಂಡ್ರಂದ್ರೆ ತಮ್ಮ ಹೆತ್ತವರು ಮತ್ತು ಊರಿನವರ ಸಹಕಾರದೊಂದಿಗೆ ನದಿಯೆಲ್ಲ ಸ್ವಚ್ಛ ಮಾಡಿಬಿಟ್ರು. ನಾವು ವಿಷಕನ್ಯೆ ಎಂಬ ಪಟ್ಟ ಧರಿಸುವ ಕಾಲ ದೂರಿಲ್ಲ ಅಂತಕ್ಕಂಥದ್ದನ್ನು ಯಾರು ಹೇಳಿದ್ರೆ ಜಲದೇವತೆ ಹೇಳಿದರು. ಅರ್ಥ ಆಗುತ್ತಲ್ಲ, ವಿಷಕನ್ಯೆ ಅದು ಕನ್ಯೆ ಆಗ್ಯದ, ವಿಷಕನ್ಯೆ ಅಂತಕ್ಕಂಥ ಪಟ್ಟವನ್ನು ಧರಿಸುವ ಕಾಲ ನೀವು ಹಿಂಗೆ ದಿನಾಲು ನದಿಯನ್ನು ಹೊಲಸು ಮಾಡ್ಕೋತಿದ್ರೆ ನಾನು ವಿಷಕನ್ಯೆ ಅಂತಕ್ಕಂತಹ ಒಂದು ಪಟ್ಟವನ್ನು ಧರಿಸ್ತೀನಿ ಅಂತ ತಿಳ್ಕೊಂಡು ಜಲದೇವತೆ ಮಕ್ಕಳಿಗೆ ಹೇಳ್ತಾಳ ಅಂತ. ಓಕೆ, ಇದನ್ನು ಸರಿಯಾಗಿ ನೋಡ್ಕೊಡ್ರಿ ಮಕ್ಕಳೇ, ಸರಿನಾ? ಮುಂದಿನ ಒಂದು ಪಾಯಿಂಟ್ಸನ್ನು ಸ್ವಲ್ಪ ನೋಡೋಣ. ಯಾರಿಗೆ ಮಾಲಿನ್ಯದ ಸೋಂಕು ತಗುಲಿತು ಅಂತಂದ್ರೆ ಶಾಲಾ ಮಕ್ಕಳಿಗೆ. ಆ ನೀರಿನಲ್ಲಿರ್ತಕ್ಕಂತಹ ನದಿಯಲ್ಲಿ ಸ್ನಾನ ಮಾಡಿದ್ರಲ್ಲ, ಊರಿನ ಪಕ್ಕದಲ್ಲಿರ್ತಕ್ಕಂತಹ ಕೆರೆ ನೀರಿನಲ್ಲಿ ಸ್ನಾನ ಮಾಡಿದಾಗ ನೀರು ಭಾಳಷ್ಟು ಮಲಿನಗೊಂಡಿತ್ತು. ಹಾಗಾಗಿ ಅವರಿಗೆ ಮಾಲಿನ್ಯದ ಸೋಂಕು ತಗುಲಿತು. ಮಕ್ಕಳ ಮೈ ಮೇಲೆಲ್ಲ ದಪ್ಪ ದಪ್ಪ ಗುಳ್ಳೆಗಳು ಎದ್ದು ತುರಿಕೆ ಪ್ರಾರಂಭ ಆಯಿತು. ಮಕ್ಕಳು ಬೆಳಿಗ್ಗೆ ಆಟ ಆಡಲು ಎಲ್ಲಿ ಹೋಗಿದ್ರು ಅಂತಂದ್ರೆ ಶಾಲೆಗೆ ಅಥವಾ ಈಜಾಡಕ್ಕೆ ನದಿಗೆ ಹೋಗಿದ್ರು. ಮಲಿನ ನದಿಯು ಮನುಷ್ಯರ ಜೀವಕ್ಕೆ ಏನಾಗಿದೆ ಅಂದ್ರೆ ಅಪಾಯಕಾರಿ. ಇದು ಮಲಿನ ಅಂತ ಆಗಬೇಕು. ಓಕೆ,
ನನ್ನ ಮೇಲಾಗುತ್ತಿರುವ ಮನುಷ್ಯರ ದೌರ್ಜನ್ಯ ಸಂಪೂರ್ಣವಾಗಿ ನಿಲ್ಲಬೇಕು ಅಂತ ಹೇಳ್ಕೊಂಡು ಜಲದೇವತೆ ಮಕ್ಕಳಿಗೆ ಹೇಳ್ತಾಳಂತ ಈ ಪಾಠವನ್ನು ಕೇಳಿದ್ರಿ. ಈ ಪಾಠದ ಮೇಲೆ ನದಿ ಆಳದ ಮೇಲೆ ವಿಶೇಷವಾಗಿರ್ತಕ್ಕಂಥ ಪಾಯಿಂಟ್ಸ್ಗಳು ಇಷ್ಟದಾವ, ಇವುಗಳನ್ನ ಮಾತ್ರ ನೋಡ್ಕೊಂಡು ಹೋದರೆ ಸಾಕು ನೀವು. ಇನ್ನು ನಮ್ಮ ಮಾತು ಕೇಳಿ ಅಂತ ಬಹಳ ಚಂದ ಪಾಠ, ಬಹಳ ಪ್ರಶ್ನೆಗಳಿದ್ರ ಮೇಲೆ ಬಂದೇ ಬರ್ತಾವ. ಕಾಡಿನ ಅಧಿಪತಿ ಯಾರು ಅಂದ್ರೆ ಆನೆ. 1-2 ಪ್ರಶ್ನೆಗಳು ಪಾಠದ ಮೇಲೆ ಗದ್ಯ ಪದ್ಯದ ಮೇಲೆ ಬರ್ತಾ ಇರ್ತಾವೆ, ಹಾಗಾಗಿ ಸರಿಯಾಗಿ ಕೇಳ್ರಿ. ನೀವು ಯಾವುದರ ವಿವರ ಬರೆದು ತರಲು ಸೂಚನೆ ನೀಡಿತು ಅಂತಂದ್ರೆ ನೋಡ್ರಿ, ಅವಕ್ಕೆಲ್ಲ ಪ್ರಾಣಿಗಳಿಗೆ ಯಾವುದು ವಿವರಗಳನ್ನು ಇದರಲ್ಲಿ ಬರ್ಕೊಂಬರಕ್ಕೆ ಹೇಳಿತಂದ್ರೆ ಫಲಕದಲ್ಲಿ. ಓಕೆ, ಮನುಷ್ಯರು ಕಡಿಮೆ ಆಹಾರ ನೀಡುತ್ತಾರೆ ಎಂದು ದೂರ ಬರೆದವರು ಯಾರು ಅಂತಂದ್ರೆ ಎತ್ತು. ದೊಡ್ಡ ಕೆಲಸ ಭಾಳ ಕೊಡ್ತಾರ, ಕಡಿಮೆ ಆಹಾರ ನೀಡ್ತಾರೆ ಅಂತ ತಿಳ್ಕೊಂಡು ದೂರ ನೀಡಿದವರು ಯಾರು ಅಂದ್ರೆ ಎತ್ತು. ಕಾಡು ನಮಗೂ ಬೇಕು ಎಂದು ಅಂದವ್ರು ಯಾರು ಅಂತಂದ್ರೆ ಜಿಂಕೆ. ಕಾಡು ನಮಗೂ ಬೇಕು ಅಂತಂದವ್ರು ಯಾರು ಅಂತಂದ್ರೆ ಜಿಂಕೆ. ಸರಿಯಾಗಿ ನೋಡ್ಕೊಡ್ರಿ. ಸ್ವಲ್ಪ ಟೈಪ್ ಮಾಡುವಲ್ಲಿ ಸ್ವಲ್ಪ ಅಕ್ಷರಗಳು ಮಿಸ್ಟೇಕ್ ಆದರೂ ಕೂಡ ವಿಷಯವನ್ನು ನಿಖರವಾಗಿ ಕೊಟ್ಟಿದ್ದೀನಿ, ಸ್ವಲ್ಪ ಚರ್ಚೆ ಮಾಡಿಕೊಡ್ರಿ. ಓಕೆ, ಹಾಗಾದರೆ ಸರಿಯಾಗಿ ಚಲಿಸಿರಿ, ಚಲಿಸಲು ನಮಗೂ ಬಿಡಿ ಅಂತ ಹೇಳಿದವರು ಯಾರು ಅಂತಂದ್ರೆ ನಾಯಿ ಅಂತ. ಓಕೆ, ಮದ್ದು ಗುಂಡುಗಳನ್ನು ಸಿಡಿಸಬೇಡಿ ಎಂದು ಹೇಳಿದವರು ಮಂಗ. ಇದನ್ನ ಈಗಾಗಲೇ ಕ್ವಶನ್ ಪೇಪರ್ದಲ್ಲಿ, ಪ್ರೀವಿಯಸ್ ಕ್ವಶನ್ ಪೇಪರ್ದಲ್ಲಿ ಇದು ಬಂದಿರತಕ್ಕಂತಹ ವಿಷಯ. ನಾವು ನಿಮ್ಮೊಳಗಿದ್ದೇವೆ, ನಮ್ಮನ್ನೂ ಮುದ್ದಿಸ್ರಿ, ನಿಮ್ಮ ಜೋಡಿನ ಅದಾವು ಅಂತ ಹೇಳಿದವ್ರು ಯಾರು ಅಂತಂದ್ರೆ ಬೆಕ್ಕು. ಯಾಕಂದ್ರೆ ನಾವು ನಿಮ್ಮ ತೊಡಿ ಮೇಲೆ ಬಂದು ಕೂತಿರ್ತೀವಿ, ನೀವು ಮಾತ್ರ ಟಿ ವಿನೋ ಮೊಬೈಲ್ ನೋಡ್ತಿರ್ತೀವಿ, ನಮ್ಮ ಮುದ್ದಿಸಂಗಲ್ಲ, ನಮ್ಮನ್ನೂ ಕೂಡ ಮುದ್ದಿಸ್ರಿ ಅಂತ ಹೇಳಿದ ಯಾವುದು ಅಂತಂದ್ರೆ ಬೆಕ್ಕು. ನೀವೂ ತಿನ್ನಿ, ನಮಗೂ ತಿನ್ನಲು ಬಿಡಿ ಎಂದು ಹೇಳಿದವ್ರು ಯಾರು ಅಂತಂದ್ರೆ ಕರಡಿ. ನಮಗೂ ತಿನ್ನಕ್ಕೆ ಬಿಡ್ರಿಪ್ಪ ಅಂತೇಳಿ. ರಕ್ಷಕರಾಗಿರಿ, ರಾಕ್ಷಸರಾಗದಿರಿ ಎಂದು ಹೇಳಿದವರು ಯಾರು ಅಂತಂದ್ರೆ ಎರೆಹುಳ. ಓಕೆ, ನೀವು ಎಲ್ಲ ಪ್ರಾಣಿಗಳಿಗಿಂತಲೂ ಮೆಚ್ಚುಗೆಯನ್ನು ಗಳಿಸಿದ್ದು ಅಂತ ಯಾವುದು ಅಂತ ಕೇಳಿದ್ರೆ ಆನೆ. ಎಲ್ಲ ಪ್ರಾಣಿಗಳಿಗಿಂತ ಹೆಚ್ಚು ಮೆಚ್ಚುಗೆಯನ್ನು ಗಳಿಸಿದ್ದು ಆನೆ. ಪ್ರಾಣಿಗಳು ಈ ದಿನದ ಸಭೆಗೆ ಹೆಂಗೆ ಬಂದಿದ್ದು ಅಂದರೆ ಸಿದ್ಧರಾಗಿ ಬಂದಿದ್ದು. ಎಲ್ಲರ ಕುರಿತಾಗಿಯೂ ಏನು ಸಲ್ಲದು ಅಂತಂದ್ರೆ ಆಕ್ರೋಶ ಸಲ್ಲದು. ಎಲ್ಲರೂ ಹಂಗೆ ಸುಮಾರು ಇರಂಗಲ್ಲ ಅಂತ ತಿಳ್ಕೊಂಡು ಕೊನೆಗೆ ಆನೆ ತೀರ್ಮಾನ ಮಾಡುತ್ತೆ. ಇವುಗಳನ್ನ ಇನ್ನೊಮ್ಮೆ ಪರಿಶೀಲಿಸೋಣ ಅಂತಕ್ಕಂಥದ್ದನ್ನು ಹೇಳಿದ್ದು ಯಾವುದು ಅಂತಂದ್ರೆ ಆನೆ. ಇವೆಲ್ಲ ಫಲಕಗಳನ್ನ ಒಂದು ಕಡೆ ತೆಗೆದಿಡ್ರಿ, ಎಲ್ಲವನ್ನು ಒಂದು ಸಲ ಮತ್ತೊಮ್ಮೆ ಪರಿಶೀಲಿಸೋಣ ಅಂತಕ್ಕಂಥ ಮಾತನ್ನು ಆನೆ ಹೇಳುತ್ತೆ. ನಮ್ಮನ್ನು ಹೆಚ್ಚು ಹೆಚ್ಚು ದುಡಿಸಿಕೊಳ್ಳುತ್ತೀರಿ ಎಂದು ಹೇಳಿದ್ದು ಯಾವುದು ಅಂತಂದರೆ ಎತ್ತು. ಭಾಳ ಹೆಚ್ಚು ದುಡಿಸ್ಕೋತಾರ, ಕಡಿಮೆ ಆಹಾರ ಕೊಡ್ತಾರ ಅಂತ ತಿಳ್ಕೊಂಡು ಆ ಎತ್ತು ದೂರನ ಮಾಡುತ್ತೆ. ಇಷ್ಟು ಪಾಯಿಂಟ್ಸ್ಗಳನ್ನ ನೀವು ಮೇಲಿಂದ ಮೇಲೆ ನೋಡಿದ್ರೆ ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿರಿ. ಗದ್ಯ ಭಾಗದಿಂದ ಬರ್ತಕ್ಕಂಥ 1-2 ಮಾರ್ಕ್ಸ್ಗಳು 100% ನಿಮ್ಮ ಪಾಕೆಟ್ನಾಗ ಇದ್ದಾಗಂತಕ್ಕಂಥ ಮಾತನ್ನು ಹೇಳ್ತಾ ಇನ್ನು ನೆಕ್ಸ್ಟ್ ಪಾಯಿಂಟ್ಸ್ಗೆ ನಾವು ಹೋಗೋಣ. ಜೀವದ ಮೌಲ್ಯ ಮೂಲ ಪಾಠವನ್ನು ಯಾರು ಬರ್ದಾರ ಅಂತಂದ್ರೆ ಇಂಗ್ಲೀಷ್ ಲೇಖಕರಾದ ಕಾನ್ಸ್ಟನ್ಸ್ ಜೆ ಫಾಸ್ಟರ್ ಅವರು ಬರ್ದಾರ ಅದನ್ನಂತ. ಜೀವದ ಮೌಲ್ಯ. ಟೆಡ್ಡಿ ಎಸ್ ಮಾರ್ಲಿ ಯನ್ನು ವಿದ್ಯಾರ್ಥಿಯಾಗಿದ್ದಾಗ ಯಾವುದರ ಅವಿವೇಕ ಎಂದು ಭಾವಿಸಿದ್ದರು ಅಂತ ಕೇಳಿದ್ರೆ, ಒಬ್ಬ ವ್ಯಕ್ತಿಗೆ ಗುಣವಾಗದ ಕಾಯಿಲೆ ಇದ್ದರೆ ಆತನಿಗೆ ವೈದ್ಯಕೀಯ ಉಪಚಾರ ಮಾಡುವುದು ಶುದ್ಧ ಅವಿವೇಕ ಅಂತ ಹೇಳಿದರು. ಅವ ಗುಣನೇ ಆಗಲ್ಲ, ಯಾಕೆ ಅವನು ಉಪಚಾರ ಮಾಡಬೇಕು, ಅವನು ಯಾಕೆ ಬದುಕಿಸ್ಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡವ್ರು ಯಾರು ಅಂತ ಕೇಳಿದ್ರೆ ಟೆಡ್ಡಿ ಎಸ್ ಮಾರ್ಲಿ ಅಂತ ವಿದ್ಯಾರ್ಥಿಯಾಗಿದ್ದಾಗ ಹಿಂಗೆ ಹೇಳಿದರು. ಇನ್ನು ಜರ್ಮನ್ನಿಂದ ವಲಸೆ ಬಂದ ಹೆಂಗಸಿಗೆ ಡಾಕ್ಟರ್ ಟೆಡ್ಡಿ ಎಸ್ ಹೇಗೆ ಸಹಾಯ ಮಾಡಿರು ಅಂತ ಕೇಳಿದ್ರೆ ಆ ಹೆಂಗಸಿನ ಪ್ರಸವದಲ್ಲಿ ನೆರವಾದರು ಅಂತ. ಆ ಹೆಂಗಸಿಗೆ ಜನಿಸಿರ್ತಕ್ಕಂಥ ಒಂದು ಮಗುನೇ ಅವರಿಗೆ ಜ್ಞಾನವನ್ನು ಕೊಟ್ಟಿತು ಅಂತ. ಬಾರ್ಬರ ಯಾವ ಸಮಸ್ಯೆಯಿಂದ ನರಳುತ್ತಿದ್ದರು ಅಂದ್ರೆ ಕುತ್ತಿಗೆ ಸೆಳೆತ ಮತ್ತು ಕೈಕಾಲುಗಳ ನೋವಿನಿಂದ ಬಾರ್ಬರ ನರಳುತ್ತಿದ್ದಳು. ಡಾಕ್ಟರ್ ಟೆಡ್ಡಿ ಎಸ್ ತನ್ನೊಳಗೆ ಏನನ್ನೂ ಜ್ಞಾಪಿಸಿಕೊಂಡ ಅಂತಂದ್ರೆ ಈ ಒಂದು ಮಗು ಇಲ್ಲವಾದರೆ ಜಗತ್ತಿಗೇನು ನಷ್ಟ ಅಂತೇಳಿ ಜ್ಞಾಪಿಸಿಕೊಂಡಿದ್ರು. ಅದೇ ಮಗು ಮುಂದೊಂದು ದಿನ ದೊಡ್ಡ ವ್ಯಕ್ತಿಯಾಗಿ ಬೆಳೆಯುತ್ತೆ. ಓಕೆ, ಸರಿ, ಹಾಗಾದರೆ ಇದನ್ನು ಸರಿಯಾಗಿ ನೋಡ್ಕೊಡ್ರಿ. ಮೇಲಿಂದ ಮೇಲೆ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿ ನೋಡ್ರಿ, ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನೆಕ್ಸ್ಟ್ ಪಾಯಿಂಟಿಗೆ ಹೋಗೋಣ. ಜೀವದ ಮೌಲ್ಯ ಕಥೆಯನ್ನು ಇಂಗ್ಲೀಷ್ನಿಂದ ಕನ್ನಡಕ್ಕೆ ಭಾಷಾಂತರಿಸಿದವರು ಯಾರು ಅಂತ ಕೇಳಿದ್ರೆ ಎಸ್.ಎಲ್. ನಾಯ್ಕ್ ಅವರು. ಅದು ಒಂದು ಅದು ವಿಷಮ ಅಂಟು ರೋಗ ಎಂದು. ಈ ವಾಕ್ಯದಲ್ಲಿ ವಿಷಮ ಪದದ ಅರ್ಥ ಏನಂತಂದ್ರೆ ಗಂಭೀರ ಅಂದಂಗೆ. ವಿಷಮ ಅಂಟು ರೋಗ, ವಿಷಮ ಇದರ ಅರ್ಥ ಏನಂತ ಕೇಳಿದ್ರೆ ಅಂಟು ರೋಗ, ಅದು ಗಂಭೀರ ಅಂತ. ಡಾಕ್ಟರ್ ಟೆಡ್ಡಿ ಎಸ್ ಮಾರ್ನಿಂಗ್ ಅವರ ಮೊಮ್ಮಗಳ ಹೆಸರೇನಂದ್ರೆ ಬಾರ್ಬರಾ ಅಂತ. ಓಕೆ, ಮಕ್ಕಳನ್ನು ಭೂಮಿಗಿಳಿಸಿದ ವೈದ್ಯರ ಹೆಸರನ್ನು ಆ ಮಕ್ಕಳ ಅಡ್ಡ ಹೆಸರಾಗಿ ಬಳಸುವುದು ನಮ್ಮೂರಿನ ಸಂಪ್ರದಾಯ ಅಂತೇಳಿ ಅಲ್ಲಿಯ ಡಾಕ್ಟರ್ಗೆ ಅವ್ರು ಹೇಳಿದರು. ಓಕೆ, ಅದಕ್ಕಾಗಿ ಆ ಡಾಕ್ಟರ್ ಏನು ಆ ಮಗುವನ್ನು ಉಳಿಸ್ಕೊಂಡಿದ್ದಿಲ್ಲ, ಆ ಡಾಕ್ಟರ್ ಹೆಸರನ್ನೇ ಆ ಮಗುಗಿಟ್ಟಿದ್ರು ಅಂತ.
ರವೀಂದ್ರನಾಥ್ ಟ್ಯಾಗೋರ್ ಅವರು ಬಂಗಾಳಿ ನಾಟಕವನ್ನು ಪಂಜರಶಾಲೆ ಎಂಬ ಕನ್ನಡಕ್ಕೆ ಅನುವಾದಿಸಿದವರು ಯಾರು ಅಂತ ಕೇಳಿದ್ರೆ ಬಿ ಕಾರಂತ್. ಬಿ ಕಾರಂತ್ ಅವರು ಪಂಜರಶಾಲೆ ಅಂತಕ್ಕಂತಹ ಒಂದು ನಾಟಕವನ್ನು ಕನ್ನಡಕ್ಕೆ ಅನುವಾದನೆ ಮಾಡಿದರು. ಗಿಳಿಮರಿಯು ಏನನ್ನು ತಿನ್ನಲು ತನ್ನ ಬಳಗವನ್ನು ಕರೆಯಿತು ಅಂದ್ರೆ ಮಧುಫಲವನ್ನು. ಮಂತ್ರಿಯ ಪ್ರಕಾರ ಗಿಳಿಮರಿಗೆ ಏನೇನು ಬರುವುದಿಲ್ಲ ಅಂತಂದ್ರೆ ಮಾತು, ಓದು, ಹಾಡು, ನೃತ್ಯ, ತರ್ಕ, ಶಾಸ್ತ್ರ, ಪುರಾಣ, ಮಗ್ಗಿ ಬರುವುದಿಲ್ಲ ಅಂತೇಳಿ ಹೇಳಿದರು. ರಾಜನು ಗಿಳಿಮರಿಯನ್ನು ಯಾವ ಶಾಲೆಗೆ ಸೇರಿಸಲು ಆದೇಶ ಮಾಡಿದ ಅಂತಂದ್ರೆ ರಾಜಶಾಲೆಗೆ ಸೇರಿಸಲು ಆದೇಶವನ್ನು ಮಾಡ್ತಾನೆ. ಇಷ್ಟನ್ನು ಸಂಪೂರ್ಣವಾಗಿ ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ನೋಡಿ ಮಕ್ಕಳೇ. ಮತ್ತೆ ನೆಕ್ಸ್ಟ್ ಪಾಯಿಂಟಿನಲ್ಲಿ ನೋಡೋಣ. ರಾಜನು ಯಾರನ್ನು ಸುಖ ಶಿಕ್ಷಣ ಮಂತ್ರಿಯಾಗಿ ನೇಮಿಸ್ತಾನ ಅಂತಂದ್ರೆ ಅಳಿಯ ರಾಜನನ್ನು. ರಾಜನು ಗಿಡ ಮರಿಗೆ ಏನನ್ನು ಕಲಿಸಬೇಕು ಗಿಳಿಮರಿಗೆ ಅಂತಂದ್ರೆ ಸಭ್ಯತೆ, ಶಾಸ್ತ್ರ, ವ್ಯಾಕರಣ ಕಲಿಸಬೇಕು. ಗಿಳಿಮರಿಗೆ ಏನೇನು ಕಲಿಸ್ಬೇಕು ಅಂದ್ರೆ ಸಭ್ಯತೆ ಕಲಿಸಬೇಕು, ಶಾಸ್ತ್ರವನ್ನು ಹೇಳ್ಕೊಡ್ಬೇಕು, ವ್ಯಾಕರಣವನ್ನು ಕೂಡ ಹೇಳ್ಕೊಡ್ಬೇಕು. ತಾನು ಸುಸಂಸ್ಕೃತವಾಗಿ ಕಾಡಿನ ಉಳಿದ ಸುಖ ಪಕ್ಷಿಗಳನ್ನು ಇದು ಕೂಡ ಸಭ್ಯ ಮಾಡಲಿ. ಯಾವುದು ಈ ಕಲಿತಿರ್ತಕ್ಕಂಥ ಪಕ್ಷಿ ಅವುಗಳನ್ನೆಲ್ಲ ಸಭ್ಯ ಮಾಡಿ ಅಂತಕ್ಕಂಥದ್ದು ರಾಜನ ವಾದ ಆಗಿತ್ತು. ಅಳಿಯ ರಾಜ ಇಂದಿನಿಂದ ನೀನು ಯಾರು ಅಂತ ಕೇಳಿದ್ರೆ ಸುಖ ಶಿಕ್ಷಣ ಮಂತ್ರಿ ಅಂತ ಕರೀತಾರೆ. ಇನ್ನು ನೆಕ್ಸ್ಟ್ ಹೊಸ ಪಾಠ ಮಲ್ಲಜ್ಜಿಯ ಮಳಿಗೆ. ಬಹಳ ಅದ್ಭುತ ಪಾಠ. ಸೃಜನ್ ಯಾರಿಗೆ ಪತ್ರವನ್ನು ಬರಿದ ಅಂತಂದ್ರೆ ಸಹೋದರಿ ಸೌಜನ್ಯಳಿಗೆ ಪತ್ರವನ್ನು ಬರಿತಾನ. ಯಾರಿಗೆ ಮಿಠಾಯಿ ಅಂದರೆ ಇಷ್ಟ? ಎಲ್ಲರಿಗೂ, ಅದರಲ್ಲಿ ಮಕ್ಕಳಿಗೆ ಬಲೂ ಇಷ್ಟ. ಮಲ್ಲಜ್ಜಿ ಎಲ್ಲರೊಂದಿಗೆ ಹೇಗೆ ಮಾತನಾಡುತ್ತಾಳೆ ಅಂದರೆ ನಗುನಗುತ್ತಾ ಮಾತಾಡ್ತಾಳೆ ಅಂತ. ಮಲ್ಲಜ್ಜಿಯ ಕೋರ್ಟ್ನಲ್ಲಿ ವಕೀಲರ ಸುಂಕ ಎಷ್ಟಿತ್ತು ಅಂತಂದ್ರೆ ಶುಲ್ಕವೇ ಇರಲಿಲ್ಲ ಅಂತ. ಸೃಜನ್ಗೆ ಮಲ್ಲಜ್ಜಿಯ ಮಳಿಗೆ ಯಾವ ಲೋಕದಂತೆ ತೋರಿಸಿದೆ ಅಂತಂದರೆ ಜಾದೂ ಲೋಕದಂತೆ ತೋರಿಸಿದೆ. ಇದೊಂದು ಕ್ವಶನ್ ಬಂದಿತ್ತು, ನಿಮ್ಗೆ ಗೊತ್ತಿದೆ. ಓಕೆ, ಅವರ ಜಾತಕ ಸಮೇತ ಹೇಳ್ಬಿಡ್ತಿಲ್ಲಂತ. ಏನಾರು ಹೇಳ್ಬೇಕಾದ್ರೆ ಯಾರು ಇದ್ರಂದ್ರೆ ಅವ್ರ ಜಾತಕ ಸಮೇತ ಹೇಳುವಂತಕ್ಕಂಥ ಶಕ್ತಿಯನ್ನು ಆ ಒಂದು ಮಲ್ಲಜ್ಜಿ ಪಡ್ಕೊಂಡಿದ್ದರು ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ಬೋದು. ಹಾಗಾದರೆ ಮಕ್ಕಳೇ, ಇದನ್ನು ಇಷ್ಟು ಪಾಯಿಂಟ್ಸ್ಗಳನ್ನ ಚೆನ್ನಾಗಿ ನೋಡ್ಕೊಡ್ರಿ. ಗದ್ಯ ಭಾಗದಿಂದ ಬರ್ತಕ್ಕಂಥ ಪ್ರಶ್ನೆಗಳನ್ನ ಕೆಲವೊಂದಿಷ್ಟು ಅಂಶಗಳನ್ನ ನಿಮ್ಗೆ ಕೊಟ್ಟಿದ್ದೀನಿ. ಸರಿ, ಮಕ್ಕಳಿಂದ ಹಿಡಿದು ಮುದುಕರವರೆಗೆ ದೂರುಗಳನ್ನು ದೂರ ಮಾಡಿಬಿಡ್ತಾಳಂತ. ಎಲ್ಲ ಯಾವ ದೂರಿದ್ರು ಅದನ್ನು ದೂರ ಮಾಡಿಬಿಡ್ತಾಳಂತ. ಇದರ ಬಾಗಿಲು ಸದಾ ತೆರೆದೇ ಇರುತ್ತದೆ ಅಂತ. ಮಲ್ಲಜ್ಜಿಯ ಮಳಿಗೆ ಬಾಗಿಲು ಮಕ್ಕಳಿಗಿರಲಿ ದೊಡ್ಡವರಿಗಿರಲಿ ಸದಾ ತೆರೆದೇ ಇರುತ್ತೆ. ಮಲ್ಲಜ್ಜಿಯ ಮಳೆಗೆ ಜಾದೂ ಲೋಕ ಇದ್ದಂತೆ ಅಂತಕ್ಕಂಥದ್ದು ಕ್ವಶನ್ ಈಗಾಗಲೇ ಬಂದಿತ್ತು. ಇನ್ನು ಧೀರ ಸೇನಾನಿ ಅಂತಕ್ಕಂಥ ಪಾಠದ ಬಗ್ಗೆ ಒಂದು ಸ್ವಲ್ಪ ನೋಡೋಣ. ಬೇವೂರವರು ಯಾವಾಗ ಜನಿಸಿದರು ಅಂದ್ರೆ 11 ಆಗಸ್ಟ್ 1916ರಂದು ಜನಿಸಿದರು ಅಂತ. ಬೇವೂರರವರ ತಂದೆ ತಾಯಿ ಹೆಸರೇನಂದ್ರೆ ತಂದೆ ಗುರುನಾಥರಾವ, ತಾಯಿ ರುಕ್ಮಿಣಿಬಾಯಿ ಅಂತ. ಗೋಪಾಲರಾಯರ ಸ್ವಂತ ಊರು ಯಾವುದು ಅಂದ್ರೆ ಬಾಗಲಕೋಟೆ ಜಿಲ್ಲೆಯ ಬೇವೂರು ಗ್ರಾಮ. ಬೇವೂರನ್ನು ಬಿಗಿದಪ್ಪಿ ಪ್ರಶಂಸಿದವರು ಯಾರು ಅಂತಂದ್ರೆ ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ. ಇದು ಒಂದು ಕ್ವಶನ್ನ ಪ್ರೀವಿಯಸ್ ಕ್ವಶನ್ ಪೇಪರ್ದಲ್ಲಿ ಬಿದ್ದಿತ್ತು, ಮೊರಾರ್ಜಿ ಎಕ್ಸಾಮ್ದಲ್ಲಿ ಬಿದ್ದಿರ್ತಕ್ಕಂತಹ ಒಂದು ಪ್ರಶ್ನೆ. ಹಾಗಾಗಿ ಸರಿಯಾಗಿ ನೋಡ್ಕೊಡ್ರಿ, ಮೇಲಿನ ಮೇಲೆ ಮನನವನ್ನು ಮಾಡಿಕೊಡ್ರಿ ಮಕ್ಕಳು. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡ್ರಿ, ತುಂಬಾ ನಿಮಗೆ ಲಾಭ ಆಗತ್ತೆ ಅಂತಕ್ಕಂಥದ್ದನ್ನು ಅಲ್ಲಿ ಹೇಳ್ಬೋದು. ಓಕೆ, ಹಾಗಾದ್ರೆ ಬನ್ನಿ ನೆಕ್ಸ್ಟ್ ಪಾಯಿಂಟನ್ನು ನೋಡೋಣ. ಭಾರತ ಸರ್ಕಾರ ಬೇಗೂರನ್ನು 2 ವರ್ಷದ ಅವಧಿಗೆ ಯಾವ ಕಾರ್ಯಕ್ಕೆ ನೇಮಿಸಿತು ಅಂತಂದರೆ ಡೆನ್ಮಾರ್ಕ್ ದೇಶದ ರಾಯಭಾರಿಯನ್ನಾಗಿ ನೇಮಿಸಿತ್ತು. ಗೋಪಾಲರಾಯರು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಗೌರವ ಖಡ್ಗ ಮತ್ತು ಚಿನ್ನದ ಪದಕ ಪಡೆದಿದ್ದರು ಅಂತ. ಓಕೆ, ಇದನ್ನು ಸ್ವಲ್ಪ ವೆರಿ ಇಂಪಾರ್ಟೆಂಟ್. ಯುವಕರು ನಾಳೆಯ ದೇಶ ರಕ್ಷಕರಾಗಬೇಕು. ಡಾರ್ಜಿಲಿಂಗ್ನಲ್ಲಿ ಕಟ್ಟಿಸಿದ ಯುದ್ಧ ಸ್ಮಾರಕ ಭವನಕ್ಕೆ ದೇವರ ಹೆಸರಿಟ್ಟಿದ್ದಾರಂತ. ನಾನೊಬ್ಬ ಸೈನಿಕ, ನನಗೇಕೆ ರಕ್ಷಣೆ, ಇದು ನನ್ನ ಊರು ಅಂತೇಳಿ ಬೇವರವರು ಹೇಳ್ತಾರೆ. ಧೀರ ಸೇನಾನಿ ಪಾಠದ ಲೇಖಕರು ಬಸವರಾಜ್ ಹಲ್ದಿ ಅಂತ. ಧೀರ ಸೇನಾನಿ ಪಾಠವನ್ನು ವೀರಸೇನೆ ಜನರಲ್ ಜಿ ಬೇವರವರು ಪುಸ್ತಕದಿಂದ ಆಯ್ದುಕೊಳ್ಳಲಾಗಿದೆ. ಇದರಿಂದ ಆಯ್ದುಕೊಳ್ಳಲಾಗಿದೆ ಅಂದರೆ ಜಿ ಬೇವರವರು ಪುಸ್ತಕದಿಂದ ಆಯ್ದುಕೊಳ್ಳಲಾಗಿದೆ ಅಂತ. ಇಷ್ಟು ಪಾಯಿಂಟ್ಸ್ಗಳನ್ನ ನೀವು ತಿಳ್ಕೊಬೇಕು ಅಂತ. ಓಕೆ, ಸರಿಯಾಗಿ ನೋಡ್ಕೊಡ್ರಿ, ಸ್ಕ್ರೀನ್ಶಾಟ್ ನೋಡ್ಕೊಡ್ರಿ, ಗೊತ್ತಾಗ್ಬಿಡುತ್ತೆ. ಇನ್ನು ಲಾಸ್ಟ್ ಪಾಠ ಸಂಗೊಳ್ಳಿ ರಾಯಣ್ಣ, ಗದ್ಯ ಭಾಗದ ಕೊನೆಯ ಪಾಠ. ಸಂಗೊಳ್ಳಿ ರಾಯಣ್ಣ ಪಾಠದ ಲೇಖಕರು ಎಚ್.ಎಸ್. ಸತ್ಯನಾರಾಯಣ ಅಂತ. ಇನ್ನು ಸಂಗೊಳ್ಳಿ ರಾಯಣ್ಣ ಯಾವಾಗ ಜನಿಸಿದರು ಅಂದ್ರೆ 15 ಆಗಸ್ಟ್ 1798 ಅಂತ. ಸಂಗೊಳ್ಳಿ ರಾಯಣ್ಣ ಎಲ್ಲಿ ಜನಿಸಿದರು ಅಂದರೆ ಬೆಳಗಾವಿ ಜಿಲ್ಲೆಯ ಸಂಗೊಳ್ಳಿಯಲ್ಲಿ ಅಂತ. ಸಂಗೊಳ್ಳಿ ರಾಯಣ್ಣನ ತಂದೆ ತಾಯಿ ಯಾರು ಅಂತಂದ್ರೆ ತಂದೆ ಭರಮಪ್ಪ, ತಾಯಿ ಕೆಂಚವ್ವ ಅಂತ. ಸಂಗೊಳ್ಳಿ ರಾಯಣ್ಣನು ಯಾವ ಸಂಸ್ಥಾನದ ಬಿಡುಗಡೆಗಾಗಿ ಹೋರಾಡಿದ ಅಂದರೆ ಕಿತ್ತೂರು ಸಂಸ್ಥಾನದ ಬಿಡುಗಡೆಗಾಗಿ ಹೋರಾಡಿದರು ಅಂತ.
ಕಿತ್ತೂರಿನ ರಾಣಿ ಚೆನ್ನಮ್ಮ ದತ್ತುಪುತ್ರನ ಹೆಸರೇನು ಅಂತಂದ್ರೆ ಶಿವಲಿಂಗಪ್ಪ ಅಂತ. ಸಂಗೊಳ್ಳಿ ರಾಯಣ್ಣನ ಯಾವಾಗ ಗಲ್ಲಿಗೇರಿಸಲಾಯಿತು ಅಂದರೆ ಜನವರಿ 26, 1831ರಲ್ಲಿ ಗಲ್ಲಿಗೇರಿಸಲಾಯಿತು ಅಂತ. 1000 ಒಂಟೆ ಸರದಾರ ಎಂಬ ಬಿರುದು ಯಾರಿಗಿತ್ತು ಅಂದ್ರೆ ಜಣಗಿ ಕೋವಾಡ ಯುದ್ಧದಲ್ಲಿ ತೋರಿದ ಅಪ್ರತಿಮ ಶೌರ್ಯದಿಂದಾಗಿ ರಾಯಣ್ಣನ ತಾತ ರಾಗಪ್ಪನಿಗೆ ಬಿರುದು ಇತ್ತು ಅಂತ. 1000 ಒಂಟೆ ಸರದಾರ ಅಂತೇಳಿ ಯಾರಿಗಿತ್ತು ಅಂದ್ರೆ ಜನಗಿ ಕೋವಾಡ ಯುದ್ಧದಲ್ಲಿ ತೋರಿದ ಅಪ್ರತಿಮ ಶೌರ್ಯದಿಂದಾಗಿ ರಾಯಣ್ಣನ ತಾತ ರಾಗಪ್ಪನಿಗೆ ಬಿರುದು ಇತ್ತು ಅಂತ ನಾವು ಹೇಳ್ಬೋದು. ಓಕೆನಾ, ಸರಿಯಾಗಿ ನೋಡ್ಕೊಡ್ರಿ ಮಕ್ಕಳೇ, ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ, ಪದೇ ಪದೇ ಮೇಲಿಂದ ನೋಡ್ರಿ, ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಓಕೆ, ಸಂಗೊಳ್ಳಿ ರಾಯಣ್ಣನು ಗೆರಿಲ್ಲಾ ಯುದ್ಧ ತಂತ್ರದಲ್ಲಿ ಪಳಗಿದ್ದ ಅಂತ. ಇನ್ನು ಗೆರಿಲ್ಲಾ ಯುದ್ಧ ತಂತ್ರ ಅಂದರೆ ಏನು ಅಂತ ಕೇಳಿದ್ರೆ, ಕಾಡಿನ ಮರಗಳ ಮೇಲೆ ಬಂಡೆಗಳ ಮೇಲೂ ಸಹಚರರೊಂದಿಗೆ ಅಡಗಿ ಕುಳಿತಿದ್ದು ಅನಿರೀಕ್ಷಿತವಾಗಿ ಶತ್ರುಗಳ ಮೇಲೆ ಎರಗಿ ಅವರನ್ನು ಕಕ್ಕಾಬಿಕ್ಕಿಯಾಗಿ ಮಣಿಸುವುದೇ ಗೆರಿಲ್ಲಾ ಯುದ್ಧ ಅಂತ ನಾವು ಕರಿಬಹುದು. ಇದು ಗೆರಿಲ್ಲಾ ಯುದ್ಧದಲ್ಲಿ ರಾಯಣ್ಣ ಪಳಗಿದ್ರು ಅಂತ. ಭೂಸೇನೆಯಲ್ಲಿ ವಿಶೇಷ ಪರಿಣಿತ ಪಡೆದವರಿಗೆ ಕೊಡುವ ಅತ್ಯುನ್ನತ ಪದವಿ ಅಂತಂದ್ರೆ ಫೀಲ್ಡ್ ಮಾರ್ಷಲ್. ಸೇನಾ ವರಿಷ್ಠ ಸೇನಾದ ಅತಿ ಕಿರಿಯ ಅಧಿಕಾರಿ ಮಹಾದಂಡ ನಾಯಕರು ಅಂತ. ಚರ್ಮ ಬಳಸಿ ಸಿದ್ಧಗೊಳಿಸಿದ ಗೊಂಬೆಗಳನ್ನು ಬಳಸಿ ಆಡುವ ಆಟ ಯಾವುದು ಅಂತಂದ್ರೆ ತೊಗಲು ಗೊಂಬೆ ಆಟ. ಒಂದು ಪ್ರದೇಶದಿಂದ ಮತ್ತೊಂದು ಕಡೆಗೆ ಹೋಗಿ ನೆಲೆಸುವವನು ವಲಸಿಗ ಅಂತ. ತಲೆಯ ಮೇಲೆ ಕಳಶ ಹೊತ್ತಿಕೊಂಡು ಕುಣಿಯುವ ಒಂದು ನೃತ್ಯ ಯಾವುದು ಅಂತ ಕೇಳಿದ್ರೆ ಕರಗ ನೃತ್ಯ ಅಂತ ಹೇಳ್ಬೋದು. ನೀರಿನಲ್ಲಿ ವಾಸಿಸುವ ಜೀವಿಗಳು ಯಾವುದು ಅಂತಂದ್ರೆ ಜಲಚರ ಜೀವಿಗಳು. ಇಡೀ ದೇಹ ವಿಷದಿಂದ ಕೂಡಿದವಳು ಯಾರು ಅಂತಂದ್ರೆ ವಿಷಕನ್ಯೆ ಅಂತ ನಾವಿಲ್ಲಿ ಹೇಳಬಹುದು. ಸರಿಯಾಗಿ ನೋಡ್ಕೊಡ್ರಿ ಮಕ್ಕಳೇ, ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಬಹಳಷ್ಟು ಅನುಕೂಲ ಆಗತ್ತೆ, ಅರ್ಥ ಆಗತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇವೆಲ್ಲ ಗದ್ಯ ಭಾಗದ ಪ್ರಮುಖವಾಗಿರ್ತಕ್ಕಂಥ ಅಂಶಗಳು. ಇವುಗಳನ್ನ ಸರಿಯಾಗಿ ನೀವು 1 ಸಲ ಅಲ್ಲ 2 ಸಲ 3 ಸಲ ನೋಡಿದ್ರೆ ಇದ್ರ ಮೇಲೇ ಪ್ರಶ್ನೆಗಳನ್ನ ಕೇಳುವ ಸಂಭವ ಇದೆ. ಅದಕ್ಕಾಗಿ ಅತೀ ಒಂದು ಪರೀಕ್ಷೆಯ ಸಂಭವನೀಯ ಪ್ರಶ್ನೆಗಳನ್ನ ನಾನು ನಿಮಗೆ ಕೊಟ್ಟಿದ್ದೀನಿ. ಇವುಗಳನ್ನ ಬಹಳಷ್ಟು ಎಕ್ಸಾಮ್ದಲ್ಲಿ ರಿಪೀಟ್ ಮಾಡಿದ್ದಾನೆ. ಹಾಗಾಗಿ ಇವುಗಳನ್ನ ನೋಡಿಕೊಂಡೇ ಎಕ್ಸಾಮ್ಗೆ ಹೋಗ್ರಿ. ಇವತ್ತು ಕೂಡ ಸಂಪೂರ್ಣವಾಗಿ ವಿಡಿಯೋನ ನೋಡಿರಿ. ನಿಮಗೆ ಎಕ್ಸಾಮ್ದಲ್ಲಿ ಹಲವಾರು ಪ್ರಶ್ನೆಗಳು ಗದ್ಯ ಭಾಗದಿಂದ ಕೇಳ್ತಕ್ಕಂಥ 1-2 ಪ್ರಶ್ನೆಗಳು ಇಷ್ಟ ಮೇಲೆ ಬರ್ತಾವೆ. ಇನ್ನು ನಾಳೆಯ ವಿಡಿಯೋ ಏನಪ್ಪ ಅಂತಂದ್ರೆ ಪದ್ಯ ಭಾಗದ್ದು ಮತ್ತು ಪೂರಕ ಪಾಠದ್ದು ಅವುಗಳನ್ನಷ್ಟು ಓದ್ಕೊಂಡು ಬಿಟ್ಟರೆ ಕನ್ನಡ ಗ್ರಾಮರ್ ಎಲ್ಲ ಕವರ್ ಮಾಡಿದ್ದೀವಿ. 20 ಅಂಕಗಳನ್ನ ತಗೊಳ್ಳಲು ದೇವರು ನಿಮಗೆ ಒಳ್ಳೇದು ಮಾಡಲಿ, ಆಶೀರ್ವಾದ ಮಾಡಲಿ. ಇಂತಹ ಒಂದು ಸಾಹಸ ನಿಮ್ಮದಾಗಲಿ. ನೀವು SS ಅತಿ ಹೆಚ್ಚು ಅಂಕನ ತೆಗೆದುಕೊಂಡು SS ಪಡೆದಿದ್ದಾಗಿದ್ದರೆ ನಾವು ಪಟ್ಟಿರ್ತಕ್ಕಂಥ ಶ್ರಮ ಸಾರ್ಥಕ ಆಗತ್ತಂತಕ್ಕಂಥ ಮಾತನ್ನು ಹೇಳ್ತಾ, ಇವತ್ತು ನಿಮ್ಗೆ ದೇವರು ಒಳ್ಳೇದು ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.